ನಂತರ ದೆವ್ವದ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿವರೆಗೂ ನೋಡಿದ್ದು ದೆವ್ವಗಳ ಚಟುವಟಿಕೆಗಳು ಮತ್ತು ಅವು ಯಾಕೆ ಮನುಷ್ಯರನ್ನ ಕಾಡ್ತವೆ ಅಂತ. ಆದರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ ನಾವು ಬಯಸಿದ್ರೂ ಅವುಗಳನ್ನು ಆಹ್ವಾನಿಸಬಹುದು. ಆತ್ಮಗಳನ್ನು ಕಂಡ್ರೇನೆ ಭಯ ಪಡ್ತಾರೆ ಜನ. ಯಾಕೆಂದ್ರೆ ಜನರ ಪ್ರಕಾರ ದೆವ್ವಗಳು ಅಂದ್ರೆ ಮುಖ ವಿಕಾರವಾಗಿದ್ದು, ನಾಲಿಗೆ ರಕ್ತದಷ್ಟು ಕೆಂಪಾಗಿದ್ದು, ಆಲ್ ದಿ ಟೈಮ್ ರಾತ್ರಿಯಲ್ಲೇ ಅಡ್ಡಾಡಿಕೊಂಡಿದ್ದು, ಅತಿ ಮುಖ್ಯವಾಗಿ ಬಿಳಿ ಸೀರೆ ಕಡ್ಡಾಯ. ಆದ್ರೆ ಇದ್ಯಾವುದು ಇಲ್ದಿದ್ರು ಒಂದು ಗಾಜಿನ ಲೋಟದೊಳಿಕ್ಕೂ ಆತ್ಮ ಬರೋ ಟೆಕ್ನಿಕ್ ಇಲ್ಲಿದೆ ನೋಡಿ. ಹೀಗೆ ಆಲ್ಫಾಬೆಟ್ಗಳನ್ನ ಬರೆದುಕೊಂಡು ಒಂದು ಚಾರ್ಟ್ ರೆಡಿ ಮಾಡಿಕೊಂಡು ಲೋಟ ಬೋರಲು ಹಾಕಿ ಅದರ ಮೇಲೆ 3-4 ಜನ ಬೆಟ್ಟು ಇಟ್ಟು ಬಾ ಬಾ ಅಂದ್ರೆ ಒಂದೇ ಬಿಡುತ್ತೆ. ತುಂಬಾ ನಿಯರ್ ಬೈ ಇರೋ ದೆವ್ವಗಳು. ಆದ್ರೆ ಅವು ಬಂದ ಮೇಲೆ ಅವು ಸೇರಿಕೊಳ್ಳೋಕೆ ಒಂದು ಒಳ್ಳೆ ದೇಹ ಬೇಕೇ ಬೇಕು. ಇಲ್ಲೂ ಅದೇ ಆಗಿತ್ತು. ಬೇಕಿದ್ದ ಸುಮ್ಮನೆ ಇರ್ಲಾರ್ದೆ ದೆವ್ವಕ್ಕೆ ಇನ್ವಿಟೇಷನ್ ಕೊಟ್ಟು ಈಗ ಮೈ ಮೇಲಕ್ಕೆ ಬಂತು ಅಂತ ಅತ್ಕೊಳ್ತಾ ಕೂತ್ರೆ ಹೇಗೆ ಅಲ್ವೇ? ಆಹ್ವಾನ ನೀಡದೇ ಇದ್ರು ಇಂಥ ಡೀಸೆಂಟ್ ಹೆಣ್ಮಕ್ಳಿಗೂ ಒಮ್ಮೊಮ್ಮೆ ಗಾಳಿ ಮೆತ್ತಿಕೊಂಡ್ ಬಿಟ್ಟಿರ್ತವೆ. ನೀವೇನ್ ಗಾಬರಿ ಆಗ್ಬೇಡಿ. ಆದ್ರೆ ಮನೆಯಲ್ಲಿರೋರಿಗೆ ದೆವ್ವ ಮೆಟ್ಕೊಂಡ್ರೆ ಸ್ವಲ್ಪ ಹುಷಾರಾಗಿಲ್ಲ, ಇಲ್ಲಾಂದ್ರೆ ಹೀಗೆ ಆಗೋದು. ಇದು ದೆವ್ವಗಳ ಜೊತೆ ಟಾಕ್ ಶೋ ಮಾಡೋ 2ನೇ ಐಡಿಯಾ. ಬೇಕಾದ ದೆವ್ವದ ಹೆಸರು ಬರೆದುಕೊಂಡು ಕನ್ನಡಿ ಮುಂದೆ ನಿಂತು 3 ಸಾರಿ ಹೆಸರು ಹೇಳಿದ್ರೆ ದೆವ್ವ ಪ್ರತ್ಯಕ್ಷ ಆಗೋದಿರ್ಲಿ, ನಿಮ್ಮನ್ನು ಮಟಾಶ್ ಮಾಡೇ ವಾಪಸ್ ಹೋಗುತ್ತೆ. ಸರಿ, ದೆವ್ವ ಬೇಡ, ಆತ್ಮ ಬೇಡ. ತಮ್ಮ ಪಾಡಿಗೆ ತಾವು ಹೆಣ ಇಟ್ಕೊಂಡು ಪಾಠ ಮಾಡೋ ಈ ಡಾಕ್ಟರ್ಗೆ ಹೆಣ ಅಂದ್ರೆ ಒಂದು ವಸ್ತು ಅಷ್ಟೇ. ಆದ್ರೂ ಒಮ್ಮೊಮ್ಮೆ ಹೀಗಾಗುತ್ತೆ ನೋಡಿ. ಆದ್ರೆ ಎಲ್ಲಾ ದೆವ್ವಗಳು ತೊಂದರೆ ಕೊಡಲ್ಲಪ್ಪ. ನೋಡಿ, ಈ ದಂಪತಿಗಳು ಜಸ್ಟ್ ಫಾರ್ ಎ ಚೇಂಜ್ ಅಂತ ಹಾರ್ಸ್ ರೈಡಿಂಗ್ಗೆ ತೆರಳಿದ್ರು. ಯಾವುದಕ್ಕೂ ಈ ಕುದುರೆ ಸವಾರಿ ತಮ್ಮ ಮೆಮೊರಿಯಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಮೆಮೊರೇಬಲ್ ಮೂಮೆಂಟ್ಸ್ ಆಗಿ ಟೇಪ್ನಲ್ಲಾದ್ರೂ ಇರಲಿ ಎಂದು ವಿಡಿಯೋ ಮಾಡಿಸಿದ್ರು. ಮಜಾ ಅಂದ್ರೆ ಅದರಲ್ಲಿ ಇವರಿಬ್ಬರಿಗಿಂತಲೂ ಅವರ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಣಿಸಿಕೊಂಡ ಆಕೃತಿಯೇ ಹೆಚ್ಚು ಹೈಲೈಟ್ ಆಯಿತು. ಈ ವ್ಯಕ್ತಿದು ಮತ್ತೊಂದು ಕಥೆ. ಅದೇನನ್ನೋ ಹುಡುಕೋಕೆ ಅಂತ ಪಾಳು ಬಿದ್ದ ಬಂಗಲೆಯೊಂದರಲ್ಲಿ ಗೆಬರ್ತಾ ಕುಂತಿದ್ದ. ಜೊತೆಗೆ ಸೇಫ್ಟಿಗಿರ್ಲಿ ಅಂತ ಕ್ಯಾಮ್ರಾ ಒಂದನ್ನು ನೇತು ಹಾಕೊಂಡಿದ್ದ. ವೆರಿ ಇಂಟ್ರೆಸ್ಟಿಂಗ್ ಘಟನೆಯೊಂದು ನಡೆಯಿತು ನೋಡಿ. ಇವನು ಕೆದರುತ್ತಿದ್ದ ವಸ್ತುಗಳೆಲ್ಲವೂ ಯಾರಿಗೆ ಸೇರಿತ್ತೋ ಅವರು ಅದಾಗಲೇ ಟಿಕೆಟ್ ತಗೊಂಡಿದ್ರಿಂದ ಅವರ ಆತ್ಮ ಆ ವಸ್ತುಗಳ ಕೇರ್ ತಗೊಳ್ಳುತ್ತೆ. ಇದೀಗ ಆ ವಸ್ತುಗಳನ್ನ ತೆಗೆಯೋಕೆ ಈ ವ್ಯಕ್ತಿ ಹೋದಾಗ ದೆವ್ವ ಬಂದೇ ಬಿಡ್ತು. ಇನ್ನೇನು ಎತ್ನೋ ಬಿದ್ನೋ ಅಂತ ಓಟ ಕಿತ್ತ ಆತ. ಇಷ್ಟೆಲ್ಲ ಆದ್ಮೇಲೆ ಕೊನೆ ಹನಿ ತರ ಇದೊಂದು ಥ್ರಿಲ್ ನೋಡ್ಲೇಬೇಕು. ಈ ಜಾಗ ಯಾವುದು ಗೊತ್ತಾ? ಯೇಸು ಕ್ರಿಸ್ತ ಜನ್ಮ ತಾಳಿದ ಬೆತ್ಲೆಹೆಮ್. ಇಲ್ಲಿಯೂ ದೆವ್ವದ ಕಾಟ ಅಂದ್ರೆ ಹೇಗ್ ನಂಬೋದು? ಆದ್ರೂ ಆ ಎಕ್ಸ್ಪೀರಿಯನ್ಸ್ ನ ಸಹ ಜನ ಹಂಚಿಕೊಂಡಿದ್ದಾರೆ ಪಾಪ.
ಈ ಪುಟಾಣಿ ದೆವ್ವನ ಇಂಟರ್ನೆಟ್ನಲ್ಲಿ ನೋಡಿರೋ ಅನೇಕ ಮಂದಿ ಹೇಳೋದೇನು ಅಂದ್ರೆ ಆ ಕಾಲದಲ್ಲಿ ಮನುಷ್ಯರು ಇದ್ದಿದ್ದು 3 ಅಡಿನ ಅಂತ ಆಶ್ಚರ್ಯಪಟ್ಟಿದ್ದಾರೆ. ಯಾಕಂದ್ರೆ ಈ ಜನ್ಮದ ಮನುಷ್ಯರೇ ಮರುಜನ್ಮದಲ್ಲಿ ದೆವ್ವಗಳು ಅಲ್ವೇ? ಇಷ್ಟೆಲ್ಲ ಕಥೆ ಯಾಕೆ ಹೇಳಬೇಕಾಯ್ತು ಅಂದ್ರೆ ಇನ್ಫೋಸಿಸ್ ಮಾತ್ರ ಅಲ್ಲ ಸ್ವಾಮಿ, ಜಗತ್ತಿನ ಮೂಲೆ ಮೂಲೆಯಲ್ಲೂ ದೆವ್ವಗಳು ಕಾಣ್ತಾ ಇವೆ. ಇನ್ನಾದ್ರೂ ಇವಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಿ ಅನ್ನೋದು ನೋಡಿದವರ ಅಭಿಪ್ರಾಯ. ಅಂದಹಾಗೆ ಮತ್ತೊಂದು ವಿಷಯ ಗೊತ್ತಾ? ಇನ್ಫೋಸಿಸ್ನಲ್ಲಿ ಕಂಡ ದೆವ್ವ ಹೋದ ವರ್ಷ ವಿಪ್ರೋನಲ್ಲೂ ಕಂಡಿತ್ತಂತೆ. ಟೆಕ್ನಾಲಜಿಯಲ್ಲಿ ಮುಂದಿರೋ ವಿಪ್ರೋ ಕಂಪನಿಯವರು ಕೇರ್ ಮಾಡಲಿಲ್ಲ. ಇನ್ಫೋಸಿಸ್ನಲ್ಲಾದರೂ ಕೇರ್ ಮಾಡ್ತಾರಾ ನೋಡಬೇಕು ಅಂದರೆ ಇಲ್ಲಿಯೂ ವರ್ಕೌಟ್ ಆಗಲಿಲ್ಲ. ವಿಜುವಲ್ಸ್ ಎಫೆಕ್ಟ್ ಅಂತ ದೆವ್ವದ ಮರ್ಯಾದೆ ತೆಗೆದ್ರು ಟೆಕ್ಕಿಗಳು. ಈಗ ದೆವ್ವ ಮತ್ತೊಂದು ಕಂಪನಿಯ ಹುಡುಕಾಟದಲ್ಲಿದೆ. ಇದು ಈ ಹೊತ್ತಿನ ವಿಶೇಷ.